ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ 40 ವರ್ಷಗಳಿಂದ ಆಪ್ತರಾಗಿರುವ ಇತ್ತೀಚೆಗೆ 65ನೇ ವಸಂತಗಳನ್ನು ಪೂರೈಸಿರುವ ಶ್ರೀಯುತ ಮಳವಳ್ಳಿ ಶಿವಣ್ಣನವರು ಫೇಸ್ಬುಕ್ನಲ್ಲಿ ಮಳವಳ್ಳಿ ಶಿವಣ್ಣ ಎಂಬ ಅಕೌಂಟ್ ಅನ್ನು ಸರ್ಚ್ ಮಾಡಿ ಓಪನ್ ಮಾಡಿ ನೋಡಿದ್ರೆ ಅವರ ಸೇವೆಗಳ ಸರಪಳಿಯನ್ನ ಒಮ್ಮೆ ನೋಡಬೇಕು. ಮಳವಳ್ಳಿಯಲ್ಲಿ ನೂರಾರು ಕುಟುಂಬಗಳಿಗೆ ಶೌಚಾಲಯ ಕಟ್ಟಿಸಿಕೊಟ್ಟಿದ್ದಾರೆ, ಹಾಗೆ ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದಾರೆ. 2016ರಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ 6500 ಶಾಲಾ ಕಾಲೇಜು ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ಬಸ್ ಪಾಸ್ ವಿತರಣೆ, ಕನ್ನಡ ಶಾಲೆ ಮಕ್ಕಳಿಗೆ ಶೈಕ್ಷಣಿಕ ಉಚಿತ ಪ್ರವಾಸ, ಉದ್ಯೋಗ ಮೇಳ, ಜಮೀನು ಇಲ್ಲದವರಿಗೆ, ತಂದೆ ತಾಯಿ ಇಲ್ಲದವರು, ಅನಾಥ, ಅಂಗವಿಕಲ ಬಡವರ್ಗಕ್ಕೆ ಓದಲು ಧನ ಸಹಾಯ, ಊಟ ವಸತಿಯ ಖರ್ಚುಗಳು, ಲ್ಯಾಪ್ಟಾಪ್ಗಳನ್ನು 476ಕ್ಕೂ ಹೆಚ್ಚು ನೀಡಿದ್ದಾರೆ ಶಿವಣ್ಣನವರು. ಐಎಎಸ್, ಐಪಿಎಸ್, ಕೆಎಎಸ್ ಮಾಡುವ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಸಹಾಯವನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸುತ್ತಲೇ ಇದ್ದಾರೆ. ಮಳವಳ್ಳಿ ತಾಲೂಕಿನಲ್ಲಿ 16,000 ಶಾಲಾ ಮಕ್ಕಳಿಗೆ ಹೆಲ್ತ್ ಕಿಟ್, ಪೌರ ಸೇನಾನಿಗಳಿಗೆ ವಿಮೆ ಮಾಡಿಸಿ ಅದರ ಬಾಂಡ್ಗಳನ್ನು ವಿತರಿಸಿದರು. ಇಡೀ ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಶೈಕ್ಷಣಿಕ ಸಾಲ ಮನ್ನಾ ಮಾಡಿಸಲು ನ್ಯಾಯಾಲಯದ ಮೂಲಕ ಹೋರಾಡಿದವರು ಇವರು. ಧನ ಸಹಾಯದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿರುವುದು. ಹೀಗೆ ನೊಂದು ಸಹಾಯ ಬೇಡಿ ಬರುವ ಯಾವ ಜನರನ್ನು ವಾಪಸ್ಸು ಕಳಿಸದೆ, ಜಾತಿ, ಧರ್ಮ, ಊರು, ಕೇರಿ ಕೇಳದೆ ಕೈಲಾದ ಸಹಾಯವನ್ನು ಮಾಡುವುದೇ ತನ್ನ ಬದುಕಿನ ಪ್ರಧಾನ ಪ್ರಣಾಳಿಕೆ ಮಾಡಿಕೊಂಡು ಮಳವಳ್ಳಿ ಶಿವಣ್ಣನವರು ಮತ್ತೊಬ್ಬರಿಗೆ ಮಾದರಿಯಾಗಿದ್ದಾರೆ. ಉಳ್ಳವರು ಶಿವಾಲಯ ಮಾಡುವರು, ಇಲ್ಲಿ ಸೇವಾಲಯವೇ ಶಿವಾಲಯವನ್ನಾಗಿ ಮಾಡಿ ಬಸವಾದಿ ಶರಣರ ಆಶಯದತ್ತ ಶಿವಣ್ಣನವರ ನಡೆನುಡಿ ಇವತ್ತಿನ ಯುವ ಸಮೂಹಕ್ಕೆ ಮಾದರಿ ಎನ್ನುವಂಥದ್ದು. ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಲೋಹಿಯಾ ಅವರುಗಳನ್ನ ಯಾಕೆ ಪೂರ್ಣವಾಗಿ ತಿಳಿಬೇಕು ಅಂದ್ರೆ ಮನುಷ್ಯ ಬದುಕಿನ ನಿಜವಾದ ಅರ್ಥ ತಿಳಿಯಲಿಕ್ಕೆ. ದುಃಖವನ್ನ, ಕಷ್ಟಗಳನ್ನ, ಹಸಿವನ್ನ ಹಂಚಿಕೊಂಡು ಬದುಕುತ್ತಿರುವ ಮಳವಳ್ಳಿ ಶಿವಣ್ಣನವರು ಮೇಲಿನ ಮಹನೀಯರ ಸಂತತಿಯ ತಳಿಯಾಗಿ ಕಾಣಿಸುತ್ತಾರೆ. ಮಳವಳ್ಳಿ ಶಿವಣ್ಣನವರು ಲೋಹಿಯಾ, ಗಾಂಧೀಜಿ, ಅಂಬೇಡ್ಕರ್ ಆಶಯಗಳಿಗಾಗಿ ಸವಿಯುತ್ತಾ ಇವತ್ತಿನ ರಾಜನೀತಿಗಳನ್ನು ವ್ಯಾಖ್ಯಾನಿಸುವ ರಾಜಕೀಯ ಚಿಂತಕರು ಹಾಗೂ ಬರಹಗಾರರು, ಜನಪರ ಸಾಮಾಜಿಕ ಪ್ರಜ್ಞೆ ಇರುವ ಸಾಮಾಜಿಕ ನ್ಯಾಯದ ಚಿಂತಕರೂ ಹೌದು. ಶಿವಣ್ಣನವರು ಮಾನವೀಯತೆಯನ್ನು ಘೋಷಣೆಯಲ್ಲಿ ಇಟ್ಟುಕೊಂಡಿಲ್ಲ, ಅದು ಅವರ ಒಳ ತುಡಿತದಲ್ಲಿದೆ. ಬಹಿರಂಗವಾಗಿ ಮನುಷ್ಯನೇ, ಆದರೆ ಶಿವಣ್ಣ ಅವರು ಅಂತರಂಗದೊಳಗೆ ಮನುಷ್ಯರಾಗಲು ಬಸವ ದಾಸೋಹದ ದಾರಿಯನ್ನು ತುಳಿದಿದ್ದಾರೆ. ಅದಕ್ಕಾಗಿ ತನ್ನ ಕಣ್ಣು ಮತ್ತು ಕರುಳನ್ನ ಬಡವರಿಗಾಗಿ ಮೀಸಲಿಟ್ಟಿದ್ದಾರೆ. ಶೋಷಣಾ ಮುಕ್ತ ಸಮಾಜಕ್ಕಾಗಿ ಜನಮನದ ಮಾಲಿನ್ಯವನ್ನ ತೊಳೆಯುವ ಸ್ವಭಾವ ಶಿವಣ್ಣನವರದ್ದು. ಶಿವಣ್ಣನವರ ಭೇಟಿಯಲ್ಲಿ ಅವರೇ ಹೇಳಿದ ಮಾತಿದು. ಕಟಿಂಗ್ ಮಾಡುವವರಿಗೆ, ಬಟ್ಟೆ ತೊಳೆಯುವವರಿಗೆ, ಬುಡಕಟ್ಟು, ಹಕ್ಕಿ ಪಿಕ್ಕಿ, ಅಲೆಮಾರಿ, ಹೀಗೆ ಮುಖ್ಯವಾಹಿನಿಯಲ್ಲಿ ಇಲ್ಲದ ಸಮುದಾಯಗಳಿಗೆ, ತಳಮಟ್ಟದ ಜನರಿಗೆ ಅಧಿಕಾರ, ಶಿಕ್ಷಣ, ಆರೋಗ್ಯ, ಆಹಾರ, ಆಶ್ರಯ ಸಿಕ್ಕಿದರೆ ಮಾತ್ರ ಅದು ನಿಜವಾದ ಪ್ರಜಾಪ್ರಭುತ್ವ ಆಗುವುದು ಎಂದಿದ್ರು. ಶಿವಣ್ಣನವರ ಈ ಆಶಯ ಅರ್ಥವಾಗಬೇಕಿರುವುದು ಬಹುಮತದ ಅಹಂಕಾರ ಇರುವವರಿಗೆ ಮತ್ತು ಜಾತಿ ಧರ್ಮ ಬಲದ ದುರಹಂಕಾರಿಗಳಿಗೆ. ಸುಡುವ ಈ ವರ್ತಮಾನದಲ್ಲಿ ಬಡವರ್ಗಕ್ಕೆ ಪರಿವರ್ತನೆಯ ಹಾದಿಯನ್ನ ತುಳಿಸಲು ಶಿವಣ್ಣನವರ ತಣ್ಣನೆಯ ಹೃದಯ ಒಂದು ಮಾನವೀಯತೆಯ ವಿಶ್ವವಿದ್ಯಾಲಯದಂತೆ ಕೆಲಸ ಮಾಡುತ್ತಿದೆ. ನೋವಿನ ಸಮುದಾಯದ ಸಂಕಟವನ್ನು ತನ್ನದೇ ಸಂಕಟವೆಂದು ತಿಳಿದರಷ್ಟೇ ಮಳವಳ್ಳಿ ಶಿವಣ್ಣನವರ ದಾಸೋಹ ಬುದ್ಧಿ ಅರ್ಥವಾಗುವುದು. ಮಳವಳ್ಳಿ ಶಿವಣ್ಣ ಅವರ ಆಯ್ಕೆ ಸೇವೆ ಮತ್ತು ಮಾನವೀಯತೆಯೇ ಆಗಿದೆ. ರಾಜಕಾರಣದ ಪ್ರಭಾವಿಗಳೆಲ್ಲರೂ ಶಿವಣ್ಣನವರಿಗೆ ತುಂಬಾ ಆಪ್ತರೆ, ಆದರೆ ಅಧಿಕಾರಕ್ಕಾಗಿ ಕೈಯೊಡ್ಡದ ದೊಡ್ಡ ಮನಸ್ಸು ಇವರದ್ದು. ಇಂಥವರ ಒಳಗೆ ಹುದುಗಿರುವ ಒಳಿತನ್ನು ಹೊರತರುವ ಸಾಮಾಜಿಕ ಜವಾಬ್ದಾರಿ ನನ್ನದು. ಒಳಿತನ್ನೇ ಹುಡುಕುವ, ಒಳಿತನ್ನೇ ರೂಪಿಸುವ ಶಕ್ತಿಗಳಿಗೆ ಗೌರವ ನೀಡುವ ಪುಣ್ಯ ನಮ್ಮದು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷಗಳ ನಂತರ ಭಾರತೀಯ ನೋಟುಗಳ ಮೇಲೆ ಗಾಂಧೀಜಿಯವರ ಪಕ್ಕದಲ್ಲಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಸೇರಿಸಲು ಗೌರವಾನ್ವಿತ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ಮತ್ತು ರಿಸರ್ವ್ ಬ್ಯಾಂಕ್ ಗವರ್ನರ್ ಹಾಗೂ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಸಲ್ಲಿಸಿದ ಸಾಮಾಜಿಕ ನ್ಯಾಯದ ಚಿಂತಕ ಮಳವಳ್ಳಿ ಶಿವಣ್ಣನವರು. ಎದೆಯ ದನಿಗೂ ಮಿಗಿಲಾದ ಶಾಸ್ತ್ರವಿಹುದೇನು? ಕುವೆಂಪು ಅವರು ಹೇಳಿದಂತೆ ತಿರಿದು ತಂದಾದರೂ ಜಂಗಮಕ್ಕಿಕ್ಕು, ಪರಿಣಾಮವಕ್ಕೂ ಪದವಕ್ಕೂ, ಕೈಲಾಸ ನೆರೆಮನೆಯಕ್ಕೂ ಸರ್ವಜ್ಞ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿಯೆಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಈ ಸಿರಿಯ ನೆಚ್ಚಿಕೆಡಬೇಡ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನೊಂದವರ ನೋವ ನೋಯದವರೆತ್ತ ಬಲ್ಲರು,
ಅಕ್ಕ ಮಹಾದೇವಿಯ ವಚನವನ್ನ ನೆನಪಿಸುತ್ತಾ ನೊಂದವರಿಗೆ ಎದೆಯ ದನಿಯಾಗಿ ತನ್ನಲ್ಲಿರುವುದನ್ನ ಜಂಗಮಕ್ಕೆ ಈ ಸಿರಿಯ ನೆಚ್ಚಿಕೊಳ್ಳದೆ ನೊಂದವರ ನೋವಿಗಾಗಿ ಸವಿಯುತ್ತಿರುವ ಮಳವಳ್ಳಿ ಶಿವಣ್ಣನವರು 65ನೇ ವಸಂತಗಳ ಪೂರೈಸಿರುವ ಶಿವಣ್ಣ ಅವರಿಗೆ ತುಂಬು ಹೃದಯದ ಶುಭಾಶಯಗಳು.